ಸೊ ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ನ ಸೆಲೆಬ್ರೇಟ್ ಮಾಡಿದ್ದಾರೆ. ಓಕೆ, ಅಂತಾರಾಷ್ಟ್ರೀಯ ಜೀವಿಗೋಳ ಮೀಸಲು ದಿನಾಚರಣೆ ಅಂತ. ಸೊ ಯಾವತ್ ಸೆಲೆಬ್ರೇಟ್ ಮಾಡಿರೋದು ಅಂತ ಅಂದ್ರೆ 3rd November. ಓಕೆ, ದಿಸ್ ಇಸ್ ದಿ ಫಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಟು ಬಿ ರಿಮೆಂಬರ್ಡ್. ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ಸ್ ಗೆ ನಮ್ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಈ ಫ್ಯಾಕ್ಟ್ಸ್ ಗಳು, ಡೇಸ್ ಗಳು ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರಲ್ವಾ. ಸೊ ಒನ್ ಆಫ್ ದಿ ಆಪ್ಷನ್ ಆಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್. ಓಕೆ, ಸೊ 3rd November ಅಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್, ಅಂತಾರಾಷ್ಟ್ರೀಯ ಜೀವಿಗೋಳ ಮೀಸಲು ದಿನಾಚರಣೆನ ಸೆಲೆಬ್ರೇಟ್ ಮಾಡಿದ್ದಾರೆ. ಓಕೆ, ಸೊ ಕಮಿಂಗ್ ಟು ಬಯೋಸ್ಪಿಯರ್ ರಿಸರ್ವ್ಸ್, ವಾಟ್ ಆರ್ ಬಯೋಸ್ಪಿಯರ್ ರಿಸರ್ವ್ಸ್? ಜೀವಿಗೋಳ ಮೀಸಲು ಅಂತ ಅಂದ್ರೆ ಏನು? ಸೊ ಏನ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಅಂದ್ರೆ, ಬಯೋಸ್ಪಿಯರ್ ರಿಸರ್ವ್ಸ್ ಕನ್ಸರ್ವೇಶನ್ ಮೆಥಡ್ಸ್ ಗೊತ್ತಿದ್ಯಾ? ಕನ್ಸರ್ವೇಶನ್ ಮೆಥಡ್ಸ್ ಅಥವಾ ಜೀವ ವೈವಿಧ್ಯತೆಯ ಸಂರಕ್ಷಣಾ ಕ್ರಮಗಳು ಅಂತ ಕರಿತೀವಿ. ಓಕೆ, ಕನ್ಸರ್ವೇಶನ್ ಮೆಥಡ್ಸ್ ಅಲ್ಲಿ ಯಾವ್ಯಾವುದು? ಇನ್ಸಿಟು ಅಂಡ್ ಎಕ್ಸಿಟು ಅಂತ ಕೇಳಿದೀರಾ? ಓಕೆ, ಏನ್ ಡಿಫರೆನ್ಸ್ ಇನ್ಸಿಟುಗೂ ಎಕ್ಸಿಟುಗೂ? ಇನ್ಸಿಟು ಅಂದ್ರೆ ಮೂಲ ಆವಾಸ ಸ್ಥಾನದಲ್ಲಿ. ಓಕೆ, ಜೀವಿಯ ಒರಿಜಿನಲ್ ಹ್ಯಾಬಿಟ್ಯಾಟ್ ಏನಿರುತ್ತೆ, ಮೂಲ ಆವಾಸ ಸ್ಥಾನ ಅಥವಾ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್ ಗಳಲ್ಲಿ, ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿ ಸಂರಕ್ಷಣೆ ಮಾಡೋದ ಇನ್ಸಿಟು ಅಥವಾ ಸ್ವಸ್ಥಾನದ ಸಂರಕ್ಷಣೆ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಸ್ವಸ್ಥಾನ. ಎಕ್ಸಿಟು ಅಂತ ಅಂದ್ರೆ ಪರಸ್ಥಾನ ಅಂತ ಕರಿತಾರೆ, ಅಥವಾ ಇದನ್ನ ಇರು ನೆಲೆ ಅಂತ ಕರೀತಾರೆ, ಅಥವಾ ಪರಸ್ಥಾನ ಅಂತ ಕರೀತಾರೆ. ಓಕೆ, ಎಕ್ಸಾಂಪಲ್ಸ್ ಹೇಳ್ಬೋದಾ ಇನ್ಸಿಟು ಕನ್ಸರ್ವೇಷನ್ಸ್ಗೆ? ವೆರಿ ಗುಡ್. ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್. ಓಕೆ, ಅಂಡ್ ಹೇಳಿ ಬೇರೆ. ಬಯೋಸ್ಪಿಯರ್ ರಿಸರ್ವ್ಸ್ ಆಲ್ಸೋ ಇನ್ಸಿಟು ಕನ್ಸರ್ವೇಶನ್. ಓಕೆ, ಎಲ್ಲಿ ಜೀವಿಗಳಿರುತ್ತೆ ಅಲ್ಲೇ ಕನ್ಸರ್ವೇಶನ್ ಮಾಡೋದು. ಓಕೆ, ಸೊ ಅದೇ ರೀತಿ ಕಮ್ಯುನಿಟಿ ರಿಸರ್ವ್ಸ್, ಸಮುದಾಯ ಮೀಸಲುಗಳು. ಓಕೆ, ಕನ್ಸರ್ವೇಶನ್ ರಿಸರ್ವ್, ಸಂರಕ್ಷಣಾ ಮೀಸಲು. ಸೊ ಇವೆಲ್ಲ ಇನ್ಸಿಟು ಕನ್ಸರ್ವೇಶನ್ ಮೆಥಡ್ಸ್. ಎಕ್ಸಿಟು ಕನ್ಸರ್ವೇಷನ್ಸ್, ಬೊಟಾನಿಕಲ್ ಗಾರ್ಡನ್ಸ್, ಝೂ. ಓಕೆ, ಮೃಗಾಲಯಗಳು, ಸಸ್ಯೋದ್ಯಾನಗಳು. ಓಕೆ, ಜೀನ್ ಬ್ಯಾಂಕ್ಸ್ ಅಲ್ವಾ, ಸೀಡ್ ಬ್ಯಾಂಕ್ಸ್, ಕ್ರಯೋ ಪ್ರಿಸರ್ವೇಶನ್ ಅಂತ ಕರಿತೀವಿ. ಓಕೆ, ಸೊ ಇವೆಲ್ಲ ಎಕ್ಸಿಟು. ಓಕೆ, ಒಂದ್ ಜೀವಿನ ತನ್ನ ಮೂಲ ಆವಾಸ ಸ್ಥಾನದಿಂದ ಹೊರ ತೆಗೆದು ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟಲ್ ಸ್ಟೋರ್ ಮಾಡೋದು ಎಕ್ಸಿಟು ಕನ್ಸರ್ವೇಶನ್. ಓಕೆ, ಸೊ ದಿಸ್ ಬೇಸಿಕ್ ಡಿಫರೆನ್ಸ್ ಗೊತ್ತಿದ್ಯಾ? ಓಕೆ, ಸೊ ನಾವು ವಿಲ್ ಡಿಸ್ಕಸ್ ಬಯೋಸ್ಪಿಯರ್ ರಿಸರ್ವ್ಸ್. ಸೊ ಕಮಿಂಗ್ ಟು ಬಯೋಸ್ಪಿಯರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್ ಒಂದ್ ಜನರಲ್ ಐಡಿಯಾ ಇರಲಿ. ಸೊ ನ್ಯಾಷನಲ್ ಪಾರ್ಕ್ಸ್ ಎಂಜಾಯ್ಸ್ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್. ಓಕೆ, ಸೊ ಅದಾದ್ಮೇಲೆ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಹೈಯೆಸ್ಟ್ ಲೆವೆಲ್, ಇದಕ್ಕಿಂತ ಸ್ವಲ್ಪ ಲಿಮಿಟೆಡ್ ಪ್ರೊಟೆಕ್ಷನ್, ಅಂದ್ರೆ ಸ್ವಲ್ಪ ಆಕ್ಟಿವಿಟೀಸ್ ನ ಅಲೋ ಮಾಡ್ತಾರೆ ರೂರಲ್ ಏನೋ ಇಲ್ಲಿ ಇರುವಂತ ಸಮುದಾಯಗಳಿಗೆ, ಲೈಕ್ ಬುಡಕಟ್ಟು ಜನಾಂಗಗಳಿಗೆ, ಟ್ರೈಬಲ್ ಪಾಪ್ಯುಲೇಷನ್ಸ್ಗೆ ಇಲ್ಲಿನ ಸಂಪನ್ಮೂಲಗಳನ್ನ, ಎಂತ ಸಂಪನ್ಮೂಲ, ನಾನ್ ಟಿಂಬರ್ ಫಾರೆಸ್ಟ್ ಪ್ರಾಡ್ಯೂಸ್ ಅಥವಾ ಕಟ್ಟಿಗೆಯೇತರ ಅರಣ್ಯ ಸಂಪನ್ಮೂಲಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ರೈಟ್ಸ್ ಕೊಟ್ಟಿರ್ತಾರೆ. ಸೊ ಲಿಟಲ್ ಬಿಟ್ ಆಫ್ ರೆಸ್ಟ್ರಿಕ್ಷನ್ಸ್ ರಿಲ್ಯಾಕ್ಸ್ಡ್ ಇನ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್. ಓಕೆ, ಸೊ ವಾಟರ್ ಬಯೋಸ್ಪಿಯರ್ ರಿಸರ್ವ್ಸ್ ಅಥವಾ ಜೀವಿಗೋಳ ಮೀಸಲು ಅಂತ ಅಂದ್ರೆ ಇದೊಂದು ತುಂಬಾ ದೊಡ್ಡ ಪ್ರದೇಶ. ಓಕೆ, ಒಂದು ಬಯೋಸ್ಪಿಯರ್ ರಿಸರ್ವ್ ಒಳಗಡೆ ನಿಮ್ಗೆ ಹಲವಾರು ನ್ಯಾಷನಲ್ ಪಾರ್ಕ್ಸ್ ಗಳು, ಹಲವಾರು ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಕಂಡು ಬರ್ಬೋದು. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಬಯೋಸ್ಪಿಯರ್ ರಿಸರ್ವ್ ಹೇಳ್ಬೋದಾ ನೀವು? ಎಕ್ಸಾಂಪಲ್ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಕೇಳಿದಿರಾ? ಸಿಂಪಲ್ ಆಗಿ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಸೊ ನಮ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿರೋ ಎಷ್ಟೋ ಭಾಗಗಳನ್ನ ಕವರ್ ಮಾಡುತ್ತೆ ಅಲ್ವಾ. ಈ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ನಿಮ್ಗೆ ತಮಿಳುನಾಡಲ್ಲಿರೋ ನ್ಯಾಷನಲ್ ಪಾರ್ಕ್ ಗಳು ಕಂಡು ಬರುತ್ತೆ, ಕೇರಳದಲ್ಲಿರೋ ನ್ಯಾಷನಲ್ ಪಾರ್ಕ್ಸ್ ಕಂಡು ಬರುತ್ತೆ. ಓಕೆ, ಸೊ ಇಟ್ಸ್ ಅ ಬಿಗ್ ಏರಿಯಾ. ಓಕೆ, ಸೊ ವಾಟರ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಅಂದ್ರೆ ದೇ ಆರ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಏರಿಯಾಸ್ ಆರ್ ಇಂಟರ್ನ್ಯಾಷನಲಿ ಪ್ರೊಟೆಕ್ಟೆಡ್ ಏರಿಯಾಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂರಕ್ಷಿತ ಪ್ರದೇಶಗಳಾಗಿದ್ದು ಜೀವ ವೈವಿಧ್ಯತೆಯ ಸಂರಕ್ಷಣೆ ಅಥವಾ ಬಯೋಡೈವರ್ಸಿಟಿ ಕನ್ಸರ್ವೇಶನ್ ನ ಮಾಡೋದ್ರ ಜೊತೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ನ ಎನ್ಶೂರ್ ಮಾಡೋದು ಅಥವಾ ಸುಸ್ಥಿರ ಅಭಿವೃದ್ಧಿಯನ್ನ ಎನ್ಶೂರ್ ಮಾಡೋದು. ಏನ್ ಸುಸ್ಥಿರ ಅಭಿವೃದ್ಧಿ? ಐ ಜಸ್ಟ್ ಗಿವ್ ಅ ಬೇಸಿಕ್ ಐಡಿಯಾ. ಲೈಕ್ ನಮ್ಮ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗಳು ಫ್ಯೂಚರ್ ಜನರೇಷನ್ಸ್ ಗೆ ರಿಸೋರ್ಸಸ್ ಗಳನ್ನ ಏನಾದ್ರೂ ಕಾಂಪ್ರಮೈಸ್ ಮಾಡ್ಲಿಲ್ಲ ಅಂದ್ರೆ, ಅಥವಾ ನಾವು ರಿಸೋರ್ಸಸ್ ನ ಎಕ್ಸೆಸಿವ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡ್ಲಿಲ್ಲ ಅಂತ ಡೆವಲಪ್ಮೆಂಟ್ ನ ಏನಾದ್ರೂ ಮಾಡಿದ್ರೆ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್. ಓಕೆ, ಸೊ ಏನ್ ಬಯೋಸ್ಪಿಯರ್ ರಿಸರ್ವ್ಸ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಇಟ್ ಈಸ್ ಕನ್ಸರ್ವೇಶನ್ ಆಫ್ ಬಯೋಡೈವರ್ಸಿಟಿ ಇನ್ ಕೋಆರ್ಡಿನೇಷನ್ ವಿತ್ ಲೋಕಲ್ ಹ್ಯೂಮನ್ ಪಾಪ್ಯುಲೇಷನ್ ಅಥವಾ ಮಾನವನ ಸಹಕಾರದ ಜೊತೆಗೆ, ಅಥವಾ ಸ್ಥಳೀಯರ ಸಹಕಾರದ ಜೊತೆಗೆ, ಅಥವಾ ಮಾನವನ ಇನ್ವಾಲ್ವ್ಮೆಂಟ್ ಇಂದ ಸುಸ್ಥಿರವಾಗಿ ಅಭಿವೃದ್ಧಿಯನ್ನೇ ಮಾಡ್ತಾ ಜೀವ ವೈವಿಧ್ಯತೆನ ಸಂರಕ್ಷಣೆ ಮಾಡೋದಕ್ಕೆ ಇರುವಂತ ಒಂದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಪ್ಲೇಸಸ್, ಅಂತಾರಾಷ್ಟ್ರೀಯವಾಗಿ ಘೋಷಣೆ ಮಾಡಿರುವಂತ ಒಂದು ಪ್ರದೇಶಗಳನ್ನ ಜೀವಿಗೋಳ ಮೀಸಲು ಅಥವಾ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರಿತೀವಿ. ಓಕೆ, ಸೊ ಒಂದು ಕಾನ್ಸೆಪ್ಟ್ ಇದೆ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ, ಏನಂತ ಅಂದ್ರೆ ಕೋರ್ ಬಫರ್ ಸ್ಟ್ರಾಟಜಿ ಅಂತ ಕರಿತೀವಿ, ಅಥವಾ ಕೋರ್ ಬಫರ್ ಟ್ರಾನ್ಸಿಷನ್ ಝೋನ್ ಅಂತ ಕರಿತೀವಿ. 3 ಝೋನ್ಸ್ ಬರುತ್ತೆ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ. ಒಂದು ಬಯೋಸ್ಪಿಯರ್ ರಿಸರ್ವ್ ನ ಅಥವಾ ಒಂದು ಪ್ರದೇಶನ ಬಯೋಸ್ಪಿಯರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅಂದ್ರೆ ಇದನ್ನ 3 ವಲಯಗಳಾಗಿ ಕ್ಲಾಸಿಫೈ ಮಾಡ್ತಾರೆ. ಓಕೆ, ಸೊ ಒಂದು ಕೋರ್ ಏರಿಯಾ,
ಅಥವಾ ಸೆಂಟ್ರಲ್ ಏರಿಯಾ ಆಫ್ ದಿ ಬಯೋಸ್ಫಿಯರ್ ರಿಸರ್ವ್ಸ್ ಏನಿರುತ್ತಲ್ವಾ ಅದನ್ನ ನಾವು ಕೋರ್ ಏರಿಯಾ ಅಂತ ಕರಿತೀವಿ ಅಥವಾ ಕೇಂದ್ರ ವಲಯ ಅಂತ ಕರಿತೀವಿ. ಇದನ್ನ ಬಫರ್ ಅಂದ್ರೆ ಸ್ಥಿತ್ಯಂತರ ವಲಯ, ಮತ್ತೆ ಇದು ಟ್ರಾನ್ಸಿಷನ್ ಝೋನ್ ಹೊರ ವಲಯ ಅಂತ ಕರಿತೀವಿ. ಸೊ ಏನಪ್ಪಾ ಅಂದ್ರೆ ಈ ಕೋರ್ ಏರಿಯಾ ಏನಿರುತ್ತಲ್ವಾ, ಈ ಕೋರ್ ಏರಿಯಾದಲ್ಲಿ ಆಲ್ ದಿ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಬ್ಯಾನ್ಡ್. ಓಕೆ, ಹೈಲಿ ರೆಗ್ಯುಲೇಟೆಡ್ ಅಥವಾ ಹೈಲಿ ಕಂಟ್ರೋಲ್ಡ್, ಹೈಲಿ ಪ್ರೊಟೆಕ್ಟೆಡ್ ಏರಿಯಾಸ್. ನೋ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಅಲೋಡ್. ಓಕೆ, ಎಕ್ಸೆಪ್ಟ್ ನಿಮ್ಗೆ ಮಾನಿಟರಿಂಗ್ ಮಾಡೋಕೆ ಅಥವಾ ಜೀವ ವೈವಿಧ್ಯತೆನ ಮೇಲ್ವಿಚಾರಣೆ ಮಾಡುವಂತ ಕಾರ್ಯಗಳಷ್ಟೇ ನಡೀತಾ ಇರುತ್ತೆ. ಇಲ್ಲಿ ಯಾರಿಗೂ ಅಲೋನೇ ಮಾಡಲ್ಲ. ಸೊ ಕೋರ್ ಏರಿಯಾ ಇಸ್ ಹೈಲಿ ಬಯೋಡೈವರ್ಸಿಟಿ ರಿಚ್ ಇರುವಂತ ಮತ್ತೆ ಹೈಲಿ ಪ್ರೊಟೆಕ್ಟೆಡ್ ಏರಿಯಾ. ಇಲ್ಲಿ ನೋ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಅಲೋಡ್. ಎನಿ ಹ್ಯೂಮನ್ ಆಕ್ಟಿವಿಟೀಸ್ ಅಲೋ ಇಲ್ಲ, ಮತ್ತೆ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲ, ಯಾರನ್ನು ಅಲೋ ಮಾಡಲ್ಲ, ಅಗ್ರಿಕಲ್ಚರ್ ನ ಅಲೋ ಮಾಡಲ್ಲ. ಓಕೆ, ಬಟ್ ನೆಕ್ಸ್ಟ್ ಸ್ವಲ್ಪ ನೀವು ಬಫರ್ ಏರಿಯಾ ಬಂತ ಅಂದ್ರೆ ಕೆಲವೊಂದು ಆಕ್ಟಿವಿಟೀಸ್ ಆರ್ ಅಲೋಡ್. ಟೂರಿಸಂ ಮಾಡ್ಬೋದು ಇಲ್ಲಿ. ಅದು ಎಂತ ಟೂರಿಸಮ್? ಎಕೋ ಟೂರಿಸಂ ಆಗಿರ್ಬೇಕು, ಅಂದ್ರೆ ಪರಿಸರಕ್ಕೆ ಹಾನಿ ಮಾಡಬಾರ್ದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ಒಂದು ರೆಸಾರ್ಟ್ ಕಟ್ತೀರಾ, ನಿಮ್ಮ ರೆಸಾರ್ಟ್ಸ್ ಅಲ್ಲಿ ಅಥವಾ ಹೋಟೆಲ್ಸ್ ಗಳಲ್ಲಿ ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್, ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು. ಓಕೆ, ಸೊ ಅದೇ ರೀತಿ ಫೈರ್ ಕ್ಯಾಂಪ್ ಹಾಕ್ಬಾರ್ದು. ಸೊ ಈ ತರ ರಿಸ್ಟ್ರಿಕ್ಷನ್, ಎಕೋ ಟೂರಿಸಂ ಮಾಡಬಹುದು. ಸೊ ಹೊರಗಡೆ ಈ ಟ್ರಾನ್ಸಿಷನ್ ಝೋನ್ ಏನಿದೆಯಲ್ಲ, ಇಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ಸ್ ಆರ್ ಅಲೋಡ್. ಲೈಕ್ ಇಲ್ಲಿನ ಲೋಕಲ್ ಪಾಪ್ಯುಲೇಷನ್ಸ್ ಗಳು ಮನೆಗಳಿರುತ್ತೆ, ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ, ಜಾನುವಾರುಗಳನ್ನ ಮೇಯಿಸಬಹುದು. ಓಕೆ, ಬಟ್ ಬಫರ್ ಝೋನ್ ಮತ್ತೆ ಕೋರ್ ಝೋನ್ ಅಲ್ಲಿ ಎಜುಕೇಶನ್ ಅಂಡ್ ರಿಸರ್ಚ್ ಪರ್ಪಸ್ ಯೂಸ್ ಮಾಡಬಹುದು. ರಿಸರ್ಚ್ ಪರ್ಪಸ್, ಯಾಕಂದ್ರೆ ನಾವು ವೈಲ್ಡ್ ಲೈಫ್ ರಿಸರ್ಚ್, ಈಗ ಫಾರೆಸ್ಟ್ರಿ ಯಾರೋ ಸ್ಟಡಿ ಮಾಡ್ತಿರ್ತಾರೆ, ಫಾರೆಸ್ಟ್ ಸೈಂಟಿಸ್ಟ್ ಗಳು ಇರ್ತಾರೆ, ಅವ್ರು ರಿಸರ್ಚ್ ಯೂಸ್ ಮಾಡಬಹುದು ಅಷ್ಟೇ. ಬಟ್ ಹ್ಯೂಮನ್ ಆಕ್ಟಿವಿಟೀಸ್ ಏನು ಅಲೌಡ್ ಇಲ್ಲ. ಹ್ಯೂಮನ್ ಆಕ್ಟಿವಿಟೀಸ್ ಅಲೌಡ್ ಇರೋದು ಟ್ರಾನ್ಸಿಷನ್ ಝೋನ್ ಅಲ್ಲಿ. ಗೊತ್ತಾಯ್ತಾ ಅಬೌಟ್ ದಿಸ್ ಬಯೋಸ್ಫಿಯರ್ ರಿಸರ್ವ್ಸ್? ಓಕೆ, ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಆಫ್ ಬಯೋಸ್ಫಿಯರ್ ರಿಸರ್ವ್. ಈ ಬಯೋಸ್ಫಿಯರ್ ರಿಸರ್ವ್ಸ್ ಗಳನ್ನ ಕನ್ಸರ್ವ್ ಮಾಡೋ ದೃಷ್ಟಿಯಿಂದ ಇರುವಂತ ಒಂದು ಕನ್ಸರ್ವೇಷನ್ ಮಾಡೋ ದೃಷ್ಟಿಯಿಂದ ಇಡೀ ಜಗತ್ತಿನಲ್ಲಿ ಯಾವ್ಯಾವ ಬಯೋಸ್ಫಿಯರ್ ರಿಸರ್ವ್ಸ್ ಗಳನ್ನ ಹೊಂದಿರುವಂತ ಏನೋ ನೆಟ್ವರ್ಕ್ಸ್ ಗಳನ್ನ ಕಂಬೈನ್ ಮಾಡಿ ಯುನೆಸ್ಕೋದವರು ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ. ಓಕೆ, ಅದಕ್ಕೆ ಹೋಗೋಕ್ ಮುಂಚೆ ಯು ಶುಡ್ ಜಸ್ಟ್ ನವಿಂಗ್ ಒನ್ ಫ್ಯಾಕ್ಟ್. ಈ ಬಯೋಸ್ಫಿಯರ್ ರಿಸರ್ವ್ಸ್ ನ ಡಿಕ್ಲೇರ್ ಮಾಡುವಂತ ಆರ್ಗನೈಸೇಷನ್ ಯಾರು ಅಂತ ಕೇಳಿದ್ರೆ ಯುನೆಸ್ಕೋ. ಓಕೆ, ಅಂಡ್ ದೇರ್ ಇಸ್ ಅ ಪ್ರೋಗ್ರಾಮ್ ಕಾಲ್ಡ್ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್ ಅಂತ, MAB ಅಂತ ಕರೀತಾರೆ, ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್. ಓಕೆ, ಮಾನವ ಮತ್ತು ಜೀವಿಗೋಳ ಮೀಸಲು ಕಾರ್ಯಕ್ರಮ ಅಂತ ಕರೀತಾರೆ. ಸೊ ಇದೇನಪ್ಪಾ ಅಂತ ಅಂದ್ರೆ ಈ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್ 1971ರಲ್ಲಿ ಲಾಂಚ್ ಆಗಿದೆ. ಇದೇನಪ್ಪಾ ಅಂತ ಅಂದ್ರೆ ಜೀವಿಗೋಳ ಮೀಸಲುಗಳನ್ನ ನಾವು ಡಿಸ್ಕಸ್ ಮಾಡೋದ್ವಲ್ಲ, ಬಯೋಸ್ಫಿಯರ್ ರಿಸರ್ವ್ಸ್ ಗಳನ್ನ, ಇವುಗಳನ್ನ ಸಂರಕ್ಷಣೆ ಮಾಡೋದಿಕ್ಕೆ ಅಥವಾ ಕನ್ಸರ್ವೇಷನ್, ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಯಾವ ರೀತಿ ಜೀವಿಗೋಳ ಮೀಸಲುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳುವಂತ ಒಂದು ಕಾರ್ಯಕ್ರಮ ಯಾವುದು ಅಂತ ಅಂದ್ರೆ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್. ಓಕೆ, ಸಿ ಈ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್ ನ ಭಾಗವಾಗಿ ದೇರ್ ಇಸ್ ಅನದರ್ as a part of this man biosphere reserve program, there is another program called or another initiative called World Network of Biosphere Reserves ಅಂತ. ಇದು ಬಂದಿರೋದು ಯಾವಾಗ ಅಂತ ಅಂದ್ರೆ 1976ರಲ್ಲಿ. ಇದನ್ನ ತಗೋ ಬಂದಿರೋದು ಯುನೆಸ್ಕೋದವರೇನೆ. ಓಕೆ, ಸೊ ಯುನೆಸ್ಕೋದವರು ಆಸ್ ಎ ಪಾರ್ಟ್ ಆಫ್ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್, ಈ ವರ್ಡೇ ಹೇಳ್ತಾ ಇದ್ದೀನಿ ನಿಮ್ಗೆ, ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಅಂದ್ರೆ ಮಾನವನ ಹಸ್ತಕ್ಷೇಪದಿಂದ ಅಥವಾ ಈ ಹ್ಯೂಮನ್ಸ್ ನ ಇನ್ವಾಲ್ವ್ ಮಾಡ್ಕೊಂಡು ಪ್ರಕೃತಿಗೆ ಯಾವುದೇ ನಾಶಗಳನ್ನ ಮಾಡದೆ ಅಥವಾ ಪರಿಸರಕ್ಕೆ ಯಾವುದೇ ನಾಶ ಮಾಡದೆ ಜೀವ ವೈವಿಧ್ಯತೆನ ಸಂರಕ್ಷಣೆ ಮಾಡೋದು ಅಲಾಂಗ್ ವಿತ್ ಯುವರ್ ಡೆವಲಪ್ಮೆಂಟ್. ಅದು ಎಂತ ಡೆವಲಪ್ಮೆಂಟ್? ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಇದನ್ನ ಎನ್ಶೂರ್ ಮಾಡೋದಕ್ಕೆ ಯಾವ ರೀತಿ ನೀವು ಸೈಂಟಿಫಿಕಲಿ ಬಯೋಸ್ಫಿಯರ್ ರಿಸರ್ವ್ಸ್ ಗಳನ್ನ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳುವಂತ ಒಂದು ಪ್ರೋಗ್ರಾಮ್ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್. ಯಾವಾಗ ಬಂದಿರೋದು ಇದು? 71ನಲ್ಲಿ. ಇದ್ರ ಭಾಗವಾಗಿ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿದ್ದಾರೆ, ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ ಅಂತ. ಇದೇನ್ ಹೇಳುತ್ತೆ ಅಂತ ಅಂದ್ರೆ ಇಡೀ ಜಗತ್ತಿನ ತುಂಬಾ ಎಲ್ಲೆಲ್ಲಿ ಬಯೋಸ್ಫಿಯರ್ ರಿಸರ್ವ್ಸ್ ಗಳಿದೆ ಅಥವಾ ಜೀವಿಗೋಳ ಮೀಸಲುಗಳಿದೆ ಅವುಗಳನ್ನೆಲ್ಲ ಕನೆಕ್ಟ್ ಮಾಡುವಂತ ಒಂದು ನೆಟ್ವರ್ಕ್ ಅಥವಾ ಜಾಲ. ಓಕೆ, ಅಥವಾ ಎಲ್ಲಾ ಜೀವಿಗೋಳ ಮೀಸಲುಗಳನ್ನ ಹೊಂದಿರುವಂತ ರಾಷ್ಟ್ರಗಳು ಸೇರಿ ಮಾಡ್ಕೊಂಡಿರುವಂತ ಒಂದು ನೆಟ್ವರ್ಕ್ ಅಷ್ಟೇ. ಸೊ ಅದಾದ್ಮೇಲೆ ಕಮಿಂಗ್ ಟು ಸಮ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಬಯೋಸ್ಫಿಯರ್ ರಿಸರ್ವ್ಸ್. ಓಕೆ, ಯಾರು ಡಿಕ್ಲೇರ್ ಮಾಡೋದು ಬಯೋಸ್ಫಿಯರ್ ರಿಸರ್ವ್ಸ್ ಗಳನ್ನ? ಡಿಕ್ಲೇರ್ ಮಾಡೋ ಆರ್ಗನೈಸೇಷನ್ ಯಾರು? ಯುನೆಸ್ಕೋ. ಓಕೆ, ಸಿ ನಮ್ಗೆ ಒಳ್ಳೇದಿರೋವೇನ್ ಬೇಡ. ಓಕೆ, ಇಂಡಿಯಾದಲ್ಲಿ ಒಟ್ಟು ಎಷ್ಟು ಬಯೋಸ್ಫಿಯರ್ ರಿಸರ್ವ್ಸ್ ಗಳಿದೆ ಅಂತ ಅಂದ್ರೆ 18 ಬಯೋಸ್ಫಿಯರ್ ರಿಸರ್ವ್ಸ್ ಗಳಿದೆ. ಓಕೆ, ಡಿಫರೆಂಟ್ ಯಾವ ಒಂದಷ್ಟು ಹೇಳಿ, ಒಂದ್ 3 ಎಕ್ಸಾಂಪಲ್ಸ್ ಹೇಳಿ ನೋಡೋಣ. ಬೇರೆ ಬೇರೆ ಒಂದ್ ನಾನು ಆಲ್ರೆಡಿ ಹೇಳಿದೀನಿ, ಬೇರೆದ್ ಹೇಳಿ. ಸೊ ಒಂದೇನ್ ಹೇಳ್ದೆ? ನೀಲಗಿರಿ ಹೇಳ್ದೆ, ಆಮೇಲೆ ಹೇಳಿ. ಅಗಸ್ತ್ಯ ಮಲೆ, ವೆರಿ ಗುಡ್. ಕಾಂಚನಜಂಗಾ, ಓಕೆ, ಅಗಸ್ತ್ಯ ಮಲೆ, ಪನ್ನಾ, ಓಕೆ, ನೀಲಗಿರಿ, ಅಚನಕ್ಮರ್, ಅಮರಕಂಟಕ್. ಸೊ ಡಿಫ್ರೆಂಟ್ ಬಯೋಸ್ಫಿಯರ್ ರಿಸರ್ವ್ಸ್ ಗಳು. ಓಕೆ, ಇಡೀ ವರ್ಲ್ಡ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ಒಟ್ಟು 18 ಬಯೋಸ್ಫಿಯರ್ ರಿಸರ್ವ್ಸ್ ಇದೆ. ಆದ್ರೆ ನಾವೊಂದು ಪ್ರೋಗ್ರಾಮ್ ನೋಡಿದ್ವಲ್ಲ, ಯುನೆಸ್ಕೋದೊಂದು ಪ್ರೋಗ್ರಾಮ್. ಯಾವ ಪ್ರೋಗ್ರಾಮು? ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್. ಓಕೆ, ಸಿ
ಯಾವ್ಯಾವ ಜೀವಗೋಳ ಮೀಸಲುಗಳು ಸಂರಕ್ಷಣೆ ದೃಷ್ಟಿಯಿಂದ ಅಥವಾ ಜೀವ ವೈವಿಧ್ಯತೆ ದೃಷ್ಟಿಯಿಂದ ಅತಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಅವುಗಳನ್ನ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್ ಅಲ್ಲಿ ಹಾಕಿರ್ತಾರೆ. ಓಕೆ, ಸೊ ಆ ರೀತಿ ಈ ನಮ್ಮ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್ ಅಡಿಯಲ್ಲಿ ಎಷ್ಟಿದೆ ಅಂತ ಅಂದ್ರೆ ಈ 18ರಲ್ಲಿ 13 ಬಯೋಸ್ಫಿಯರ್ ರಿಸರ್ವ್ಸ್ಗಳು ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್ ಅಲ್ಲಿ ಇದೆ. ಓಕೆ, ದಿಸ್ ಇಸ್ ಅನದರ್ ಫ್ಯಾಕ್ಟ್. ರೀಸೆಂಟ್ ಆಗಿ ಒಂದು ಆಡ್ ಆಗಿದೆ. ಓಕೆ, ಯಾವ್ದು ರೀಸೆಂಟ್ ಆಗಿ ಆಡ್ ಆಗಿರೋದು? ಯಾವ್ದು? ಕೋಲ್ಡ್ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಕೇಳಿದೀರಾ? ಓಕೆ, 13ನೇ ಜೀವಿಗೋಳ ಮೀಸಲು ಆಗಿ ಯಾವ್ದನ್ನು ಡಿಕ್ಲೇರ್ ಮಾಡಿದ್ದಾರೆ? ಕೋಲ್ಡ್ ಡೆಸರ್ಟ್ ಬಯೋಸ್ಫಿಯರ್ ರಿಸರ್ವ್ ಇನ್ ಹಿಮಾಚಲ್ ಪ್ರದೇಶ್. ಓಕೆ, ಕೋಲ್ಡ್ ಡೆಸರ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಗೇನ್. ಓಕೆ, ಏನೇನು ಬಯೋಸ್ಫಿಯರ್ ರಿಸರ್ವ್ ರಿಲೇಟೆಡ್ ವೆರಿ ರೀಸೆಂಟ್ ಅಪ್ಡೇಟ್ಸ್ ಗಳು. ಒಂದು 3rd ನವೆಂಬರ್ ನ ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಸ್ಫಿಯರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡ್ತೀವಿ. ಇಂಡಿಯಾದಲ್ಲಿ ಒಟ್ಟು ಎಷ್ಟು ಬಯೋಸ್ಫಿಯರ್ ಇದೆ? ಒಟ್ಟು ಎಷ್ಟಿದೆ? 18. ಈ 18ರಲ್ಲಿ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್ ಅಲ್ಲಿ ಇರೋವೆಷ್ಟು? 13. ಓಕೆ, ಮುಂಚೆ 12 ಇತ್ತು. ರೀಸೆಂಟ್ ಆಗಿ 13ನೇದಾಗಿ ಯಾವ್ದನ್ನ ಡಿಕ್ಲೇರ್ ಮಾಡಿದ್ದಾರೆ? ಕೋಲ್ಡ್ ಡೆಸರ್ಟ್ ಬಯೋಸ್ಫಿಯರ್ ರಿಸರ್ವ್. ಎಲ್ಲಿ? ಹಿಮಾಚಲ್ ಪ್ರದೇಶ ಅಲ್ಲಿ ಇರೋದು. ಓಕೆ ಓಕೆ, ಸೊ ಕಮಿಂಗ್ ಟು ಅದರ್ ಫ್ಯಾಕ್ಟ್ ರಿಲೇಟೆಡ್ ಟು ಬಯೋಸ್ಫಿಯರ್ ರಿಸರ್ವ್. ಫಸ್ಟ್ ಬಯೋಸ್ಫಿಯರ್ ರಿಸರ್ವ್ ಯಾವ್ದು ಇಂಡಿಯಾದಲ್ಲಿ? ಫಸ್ಟ್ ಬಯೋಸ್ಫಿಯರ್ ರಿಸರ್ವ್ ಡಿಕ್ಲೇರ್ ಮಾಡಿರುವಂತ ಫಸ್ಟ್ ಬಯೋಸ್ಫಿಯರ್ ರಿಸರ್ವ್ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಓಕೆ, ಸೊ ಫಸ್ಟ್ ಡಿಕ್ಲೇರ್ ಮಾಡಿದಂತ ಬಯೋಸ್ಫಿಯರ್ ರಿಸರ್ವ್ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಓಕೆ, ಅದೇ ರೀತಿ ಲೇಟೆಸ್ಟ್ ಇತ್ತೀಚೆಗೆ ಡಿಕ್ಲೇರ್ ಮಾಡಿದಂತ ಬಯೋಸ್ಫಿಯರ್ ರಿಸರ್ವ್ ಕೇಳಿದ್ರೆ ಕೋಲ್ಡ್ ಡೆಸರ್ಟ್ ಬಯೋಸ್ಫಿಯರ್ ರಿಸರ್ವ್. ಓಕೆ, ಕೋಲ್ಡ್ ಡೆಸರ್ಟ್. ಓಕೆ, ಸೊ ಲಾರ್ಜೆಸ್ಟ್ ಬಯೋಸ್ಫಿಯರ್ ರಿಸರ್ವ್, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜೀವಿಗೋಳ ಮೀಸಲು ಅಂತ ಕೇಳಿದ್ರೆ ಯಾವ್ದು? ವಿಚ್ ಇಸ್ ದಿ ಲಾರ್ಜೆಸ್ಟ್ ಬಯೋಸ್ಫಿಯರ್ ರಿಸರ್ವ್ ಇನ್ ಇಂಡಿಯಾ? ಗ್ರೇಟ್ ರನ್ ಆಫ್ ಕಚ್. ಎಲ್ಲಿರೋದು ಲಾರ್ಜೆಸ್ಟ್? ಓಕೆ, ಸೊ ಗ್ರೇಟ್ ರನ್ ಆಫ್ ಕಚ್. ಓಕೆ, ಇನ್ ಗುಜರಾತ್ ಲಾರ್ಜೆಸ್ಟ್. ಓಕೆ, ಸ್ಮಾಲೆಸ್ಟ್ ಅಂತ ಕೇಳಿದ್ರೆ ಇವೆಲ್ಲ ಫ್ಯಾಕ್ಟ್ಸ್ ಅಪ್ಪ, ಜಸ್ಟ್ ನಿಮಗೆ ಪದೇ ಪದೇ ಸ್ವಲ್ಪ ರಿವೈಸ್ ಮಾಡಿ, 1-2 ಸಲ ಹೋದ್ರೆ ಬಂದ್ಬಿಡುತ್ತೆ. ಓಕೆ, ಸ್ಮಾಲೆಸ್ಟ್ ನೋಕ್ರೆಕ್. ಓಕೆ, ಇದಿರೋದಲ್ಲಿ ಮೇಘಾಲಯ. ಓಕೆ, ಮೇಘಾಲಯ. ಅದಾಯ್ತಾ? ಸೊ ಇಷ್ಟು ಫ್ಯಾಕ್ಟ್ ರಿಲೇಟೆಡ್ ಟು ಬಯೋಸ್ಫಿಯರ್ ರಿಸರ್ವ್. ಓಕೆ, ಒಟ್ಟು ಟೋಟಲ್ ಏರಿಯಾ ಎಷ್ಟಿದೆ ಇಂಡಿಯಾದಲ್ಲಿ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಅಂದ್ರೆ 91,425 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಅಷ್ಟು ಬಯೋಸ್ಫಿಯರ್ ರಿಸರ್ವ್ ಏರಿಯಾ ಇದೆ. ಸೊ ಯಾರು ಡಿಕ್ಲೇರ್ ಮಾಡ್ತಾರೆ ಬಯೋಸ್ಫಿಯರ್? ಏನೇನ್ ಡಿಸ್ಕಸ್ ಮಾಡಿದ್ವಿ ಅಬೌಟ್ ಬಯೋಸ್ಫಿಯರ್ ರಿಸರ್ವ್ ಹೇಳಿ ನೋಡೋಣ. ಕ್ವಿಕ್ಲಿ ವಿಲ್ ರಿವೈಸ್. ಫಸ್ಟ್ ಬಯೋಸ್ಫಿಯರ್ ರಿಸರ್ವ್ಸ್ ನ ಡಿಕ್ಲೇರ್ ಮಾಡೋರು ಯಾರು? ಯುನೆಸ್ಕೋ. ಓಕೆ, ಇಂಟರ್ನ್ಯಾಷನಲ್ ಬಯೋಸ್ಫಿಯರ್ ರಿಸರ್ವ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ? 3rd ನವೆಂಬರ್. ಓಕೆ, ಸೊ 3rd ನವೆಂಬರ್ ಬಯೋಸ್ಫಿಯರ್. ಇಂಡಿಯಾದಲ್ಲಿ ಎಷ್ಟು ಬಯೋಸ್ಫಿಯರ್ ರಿಸರ್ವ್ ಇದೆ? ಒಟ್ಟು 18 ಬಯೋಸ್ಫಿಯರ್ ರಿಸರ್ವ್ ಇದೆ. ವರ್ಲ್ಡ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆಯಾ ಬಯೋಸ್ಫಿಯರ್ ರಿಸರ್ವ್ಸ್ ನ ಕನ್ಸರ್ವೇಷನ್ ಮಾಡೋದಕ್ಕೆ? ಯಾವ್ದು ಪ್ರೋಗ್ರಾಮ್ ಹೆಸರು? ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್ ಅಂತ. ಓಕೆ, ಸೊ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್ ಲಾಂಚ್ ಆಗಿದೆ ಯಾವಾಗ? 1971. ಯಾರು ಲಾಂಚ್ ಮಾಡಿರೋದು? ಯುನೆಸ್ಕೋದವರು. ಓಕೆ, ಸೊ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ನ ಭಾಗವಾಗಿ ಇನ್ನೊಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿದಾರ. ಪ್ರೋಗ್ರಾಮ್ ಅಥವಾ ಇನಿಷಿಯೇಟಿವ್ ಏನು? ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಲಾಂಚ್ ಮಾಡಿ. ಇದು ಇಟ್ಸ್ ಅ ಪಾರ್ಟ್ ಆಫ್ ದಿಸ್ ಒನ್. ಜಸ್ಟ್ ಇಟ್ಸ್ ಅ ನೆಟ್ವರ್ಕ್ ಆಫ್ ಆಲ್ ದ ಬಯೋಸ್ಫಿಯರ್ ರಿಸರ್ವ್. ಇದೇನಪ್ಪಾ ಅಂತಂದ್ರೆ ಸೈಂಟಿಫಿಕಲಿ ಯಾವ ರೀತಿ ಜೀವಿಗೋಳ ಮೀಸಲುಗಳನ್ನ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳುವಂತ ಒಂದು ಪ್ರೋಗ್ರಾಮ್. ಓಕೆ, ಸೊ ಇದು ಬಂದಿದೆ ಯಾವಾಗ? 1976 ಅಲ್ಲಿ. ಓಕೆ, ಇಟ್ ವಿಲ್ ಜಸ್ಟ್ ಕನೆಕ್ಟ್ ಆಲ್ ದಿ ಬಯೋಸ್ಫಿಯರ್ ರಿಸರ್ವ್ಸ್ಗಳು. ಓಕೆ, ಭಾರತದಲ್ಲಿ ಒಟ್ಟು ಬಯೋಸ್ಫಿಯರ್ ರಿಸರ್ವ್ ಎಷ್ಟಿದೆ? 18. ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್ ಅಲ್ಲಿ ಎಷ್ಟಿದೆ ಒಟ್ಟು? 13. ಓಕೆ, 13 ಬಯೋಸ್ಫಿಯರ್ ರಿಸರ್ವ್. ಮನೆಗೆ ಹೋದ್ಮೇಲೆ ಅದನ್ನೊಂದ್ಸಲಿ ಮ್ಯಾಪ್ ನೋಡಿ ಆಯ್ತಾ? ಮೇ ಬಿ ನಿಮ್ ಮ್ಯಾಗಝಿನ್ ಅಲ್ಲಿ ಇರ್ಬೋದು. ಸೊ ಜಸ್ಟ್ ಮ್ಯಾಪ್ ದೆಮ್. ಓಕೆ, ಈ 13 ಮೇಲೆ ಯೂಶಲಿ ಈ 13 ಅಂದ್ರೆ ಡೀಪ್ ಆಗಿ ನಿಮ್ಗೆ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಕ್ವಶನ್ ಕೇಳ್ಬೇಕು ಅಂತ ಅಂದ್ರೆ ಇದನ್ನ ಕೇಳ್ತಾರೆ. ಓಕೆ, ಅಂದ್ರೆ ಯಾಕೆ ಆ ಬಯೋಸ್ಫಿಯರ್ ರಿಸರ್ವ್ ನೇ ಕೇಳಿರ್ತಾರೆ? ಯಾವ್ದೋ ನಚನಕ್ಮರ ಅಮರ್ಕಂಟಕ್ ಬಗ್ಗೆ ಕ್ವಶನ್ ಕೇಳ್ತಿದ್ದಾರೆ ಅಥವಾ ಅಗಸ್ತ್ಯ ಮಲೆಯಲ್ಲಿ ಕ್ವಶನ್ ಕೇಳ್ತಿದ್ದಾರೆ ಅಂದ್ರೆ ಯಾಕೆ ಅದ್ರ ಮೇಲೆ ಕ್ವಶನ್ ಕೇಳಿದ್ರೆ ಅಂದ್ರೆ ಯೂಶಲಿ ಅದು ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಅಲ್ಲಿ ಇರುತ್ತಲ್ಲ, ಅದಕ್ಕೆ ಅದನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಟೈಗರ್ ಮೇಲೆ ಯಾಕೆ ಕ್ವಶನ್ ಬರುತ್ತೆ? ನೀವೊಂದು ಟ್ರೆಂಡ್ ನ ಅಬ್ಸರ್ವ್ ಮಾಡಿದ್ರೆ UPSC ಪ್ರೀವಿಯಸ್ ಕ್ವಶನ್ಸ್ ಆಲ್ಮೋಸ್ಟ್ ನಿಮ್ಗೆ ಏನಪ್ಪಾ ಅಂದ್ರೆ ನ್ಯಾಷನಲ್ ಅನಿಮಲ್, ಓಕೆ, ನ್ಯಾಷನಲ್ ಟ್ರೀ, ಓಕೆ, ಅದೇ ರೀತಿ ನ್ಯಾಷನಲ್ ಹೆರಿಟೇಜ್ ಅನಿಮಲ್. ಸೊ ಇದ್ರ ಮೇಲೆ ಡೀಪ್ ಆಗಿರೋ ಕ್ವಶನ್ಸ್ ಕೇಳಕ್ ಶುರು ಮಾಡಿ. ಯಾಕಂದ್ರೆ ನ್ಯಾಷನಲ್ ಅನಿಮಲ್ ಅಂತ ಕೇಳಕ್ ಆಗಲ್ಲ, ಸ್ಕೂಲ್ ಮಕ್ಕಳು ಹೇಳ್ತಾರೆ ಅಲ್ವಾ. ಸೊ ನಿಮ್ಗೆ ಟೈಗರ್ ಮೇಲೆ ಇನ್ನೂ ಸ್ಪೆಸಿಫಿಕ್ ಆಗಿ ಕೇಳ್ಬೋದು. ಏನು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಬಗ್ಗೆ ಕೇಳ್ಬೋದು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಬಗ್ಗೆ ಕೇಳ್ಬೋದು, ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಕ್ವಶನ್ ಕೇಳ್ಬೋದು, ಟೈಗರ್ ಸೆನ್ಸಸ್ ಮಾಡಕ್ ಇರುವಂತ ಆಪ್ ಗಳ ಬಗ್ಗೆ, ಟೂಲ್ಸ್ ಗಳ ಬಗ್ಗೆ ಕೇಳ್ತಾರೆ. ಸೊ ಯಾಕೆ ಇದಿಷ್ಟು ಮಾಡಿರ್ತಾರೆ ಅಂದ್ರೆ ಇಟ್ಸ್ ಅ ನ್ಯಾಷನಲ್ ಅನಿಮಲ್. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಡೀಟೇಲ್ ಆಗಿ ಗೊತ್ತಿರುತ್ತೆ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ಅದೇ ರೀತಿ
ಈ 13ಗಳನ್ನ ನೀವು ಸ್ವಲ್ಪ ನೀಟಾಗಿ ನೋಡ್ಕೊಂಡಿರಿ. ಲೊಕೇಶನ್, ಆ ಬಯೋಸ್ಪಿಯರ್ ರಿಸರ್ವ್ ಒಳಗಡೆ ಹರಿಯುವಂತ ನದಿ, ಏನಾದ್ರು ಯುನೀಕ್ ಸ್ಪೀಶೀಸ್ಗಳು, ಅಲ್ಲಿ ಕಂಡು ಬರುವಂತ ವಾಯುಗುಣ, ಓಕೆ, ಹವಾಮಾನ ಗುಣ ಯಾವ ರೀತಿ ಇರುತ್ತೆ, ಅಲ್ಲಿರುವಂತದ್ದು ಎವರ್ ಗ್ರೀನ್ ಟ್ರೀನಾ ಡಿಸಿಡಿಯಸ್ ಟ್ರೀನಾ, ಓಕೆ, ಹಸಿರು ಏನೋ ನಿತ್ಯ ಹರಿದ್ವರ್ಣ ಕಾಡುಗಳ ಅಥವಾ ಎಲೆ ಉದುರಿಸುವ ಕಾಡುಗಳ. ಸೊ ಸ್ವಲ್ಪ ಡೀಟೇಲ್ಡ್ ಆಗಿ ಓದಿ ಬಯೋಸ್ಪಿಯರ್ ರಿಸರ್ವ್ಸ್ ಗಳನ್ನ. ಓಕೆ, ಸೊ 13 ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಪ್ರೋಗ್ರಾಮ್ ಅಲ್ಲಿ ಇರುವಂತವು. ಓಕೆ, ಸೊ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಯಾವುದು? ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಓಕೆ, ನೀಲಗಿರಿ. ಓಕೆ, ಲೇಟೆಸ್ಟ್ ಯಾವುದು? ಕೋಲ್ಡ್ ಡೆಸರ್ಟ್. ಎಷ್ಟನೇದಿದು ಅಂಡರ್ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಪ್ರೋಗ್ರಾಮ್ ಅಲ್ಲಿ? 13ನೇದು. ಲಾರ್ಜೆಸ್ಟ್ ಯಾವುದು? ರನ್ ಆಫ್ ಕಚ್. ಓಕೆ, ರನ್ ಆಫ್ ಕಚ್ ಎಲ್ಲಿರೋದು? ಗುಜರಾತ್ ಅಲ್ಲಿ. ಓಕೆ, ಸ್ಮಾಲೆಸ್ಟ್ ನೋಕ್ರೇಕ್ ಎಲ್ಲಿರೋದು? ಮೇಘಾಲಯ. ಓಕೆ, ಸೊ ಇದಷ್ಟು ಒಂದಷ್ಟು ಫ್ಯಾಕ್ಟ್ಸ್ ರಿಲೇಟೆಡ್ ಟು ಬಯೋಸ್ಪಿಯರ್ ರಿಸರ್ವ್ಸ್. ಓಕೆ, ಸೊ ದೇರ್ ಆರ್ ಕಮಿಂಗ್ ಟು ನಂಬರ್ ಆಫ್ ಬಯೋಸ್ಪಿಯರ್ ರಿಸರ್ವ್. ಓಕೆ, ಅಥವಾ ಅತಿ ಹೆಚ್ಚು ಜೀವಗೋಳ ಮೀಸಲುಗಳನ್ನ ಹೊಂದಿರುವ ರಾಜ್ಯಗಳಂತ ತಗೊಂಡಾಗ ಹೈಯೆಸ್ಟ್ ಬಯೋಸ್ಪಿಯರ್ ರಿಸರ್ವ್ಸ್ ಗಳು ಬೋತ್ ನಿಮ್ಗೆ ಮಧ್ಯಪ್ರದೇಶ್ ಮತ್ತೆ ತಮಿಳ್ನಾಡಲ್ಲಿ, ಇಲ್ಲಿ ಎರಡೂ ಕಡೆ ಮೂರ್ ಕಂಡು ಬರುತ್ತೆ. ಓಕೆ, ಮಧ್ಯಪ್ರದೇಶದಲ್ಲಿ ಯಾವ್ಯಾವ್ದು ಅಂತ ಅಂದ್ರೆ ಅಚನಕ್ಮರ್ ಅಮರ್ಕಂಟಕ್ ಬಯೋಸ್ಪಿಯರ್ ರಿಸರ್ವ್, ಪನ್ನಾ, ಓಕೆ, ಪಚ್ಮರಿ ಅಂತ. ಓಕೆ, ಬಯೋಸ್ಪಿಯರ್ ರಿಸರ್ವ್ ಇದು ತಮಿಳ್ನಾಡಲ್ಲಿರುವಂತ ಮೂರು ಅಂದ್ರೆ ಸಾರಿ ಮಧ್ಯಪ್ರದೇಶದಲ್ಲಿ ಇರುವಂತ ಬಯೋಸ್ಪಿಯರ್ ರಿಸರ್ವ್ಗಳು 3 ಬಯೋಸ್ಪಿಯರ್ ರಿಸರ್ವ್ ಇದೆ. ಇಲ್ಲೂ ತಮಿಳ್ನಾಡಲ್ಲೂ 3 ಇದೆ. ಓಕೆ, ಯಾವ್ಯಾವ್ದು? ನೀಲ್ಗಿರಿ, ಗಲ್ಫ್ ಆಫ್ ಮನ್ನಾರ್, ಹೌದಾ? ಓಕೆ, ದೆನ್ ಅನದರ್ ಒನ್ ಇಸ್ ಯಾವ್ದು? ನೀಲ್ಗಿರಿ, ಗಲ್ಫ್ ಆಫ್ ಮನ್ನಾರ್. ತಮಿಳ್ನಾಡಲ್ಲಿ ಇರೋದು ಇನ್ನೊಂದು ಬಯೋಸ್ಪಿಯರ್ ರಿಸರ್ವ್ ಯಾವ್ದು? ಅಗಸ್ತ್ಯ ಮಲೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ. ಓಕೆ, ಸೊ ಹೈಯೆಸ್ಟ್ ನಂಬರ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಬಂದಾಗ ತಮಿಳ್ನಾಡು ಮತ್ತೆ ಮಧ್ಯಪ್ರದೇಶದಲ್ಲಿ ಇದೆ. ಮಧ್ಯಪ್ರದೇಶದಲ್ಲಿ ಇರೋ 3 ಯಾವುದು? ಅಚನಕ್ಮರ್ ಅಮರ್ಕಂಟಕ್, ಪಚ್ಮರಿ, ಓಕೆ, ಮತ್ತೆ ಪನ್ನಾ. ಓಕೆ, ಅದೇ ರೀತಿ ತಮಿಳ್ನಾಡಲ್ಲಿ ನೀಲ್ಗಿರಿ, ಗಲ್ಫ್ ಆಫ್ ಮನ್ನಾರ್. ಗಲ್ಫ್ ಆಫ್ ಮನ್ನಾರ್ ಹೌದ್ ತಾನೆ? ಗಲ್ಫ್ ಆಫ್ ಮನ್ನಾರ್ ಅಲ್ವಾ? ಓಕೆ, ದೆನ್ ಅಗಸ್ತ್ಯ ಮಲೆ. ಓಕೆ, ದೇರ್ ಈಸ್ ಒನ್ ಇಂಟರ್ ಸ್ಟೇಟ್ ಬಯೋಸ್ಪಿಯರ್ ರಿಸರ್ವ್ ಆಲ್ಸೋ. ಓಕೆ, ಅಂತಾರಾಜ್ಯ ಜೀವಿಗೋಳ ಮೀಸಲು ಅಂತ ಕರಿತೀವಿ. ಇಂಟರ್ ಸ್ಟೇಟ್ ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂತ ಅಂದ್ರೆ ಅಚನಕ್ಮರ್ ಅಮರ್ಕಂಟಕ್ ಅಂತ. ಓಕೆ, ಅಚನಕ್ಮರ್ ಅಮರ್ಕಂಟಕ್ ಬಯೋಸ್ಪಿಯರ್ ರಿಸರ್ವ್. ಏನ್ ಇಂಟರ್ ಸ್ಟೇಟ್ ಅಂತ ಅಂದ್ರೆ 2 ಸ್ಟೇಟ್ ಗಳಿಗೆ ಸ್ಪ್ರೆಡ್ ಆಗಿದೆ. ಯಾವ್ಯಾವ್ದು ಅಂತ ಅಂದ್ರೆ ಛತ್ತೀಸ್ಗಢ ಅಂಡ್ ಮಧ್ಯಪ್ರದೇಶ್. ಓಕೆ, ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂಡ್ ಅವರ್ ಕರೆಂಟ್ ಅಫೇರ್ಸ್ ನ್ಯೂಸ್.